ನಮಸ್ಕಾರ, ಇದು ವಾರ್ತಾವಾಹಿನಿ ಭಾರತ್ ನಂಬರ್ 1. ಇಂದಿನ ಮುಖ್ಯಾಂಶಗಳು. ವಿಜಯಪುರ ಜಿಲ್ಲೆಯಲ್ಲಿ ಮೂಲತಃ ಮೆಣೆ ಮತ್ತು ಪಲ್ಲಕ್ಕಿ ಹೊರುವ ಭೋವಿ ಜನಾಂಗಕ್ಕೆ ಆಗುತ್ತಿರುವ ನಿರಂತರ ಅನ್ಯಾಯವನ್ನು ಖಂಡಿಸಿ ಅಖಿಲ ಕರ್ನಾಟಕ ಭೋವಿ ಸಮಾಜ ವಿವಿಧೋದ್ದೇಶ ಕಲ್ಯಾಣವನ್ನು ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಇಂದು ಮಹತ್ವದ ಮನವಿಯೊಂದನ್ನು ಸಲ್ಲಿಸಲಾಗಿದೆ. ಇವರು ಭೂಮಿ ಬಂದಾಗ ಬೇರೆ ಮಾಡಾಕತ್ರು. ಅವತ್ತು ಒಂದಿನ ನಾವೇನು ಹೋರಾಟ ಮಾಡಿ ತೆಗಿಸಿದ್ರೆ ಕೊಟ್ಟರು, ನಾಲ್ಕು ಸರ್ಟಿಫಿಕೇಟ್ ಇಮಿಡಿಯೇಟ್ ಕೊಟ್ಬಿಟ್ರು. ಬಟ್ ನಮ್ಮದೇ ಸಮಾಜ ಹಿಂಗೆ ಯಾರು ಕೆಲವೊಬ್ರು ಕೇಳೋದಿಲ್ಲ, ಡಿ ಸಿ ಹತ್ರ ಮಾತಾಡೋದಿಲ್ಲ, ತಹಸೀಲ್ದಾರ್ ಹತ್ರ ಮಾತಾಡೋದು ವ್ಯವಧಾನ ಇರೋದಿಲ್ಲ. ಅವ್ರಿಗೆ ಯಾರೇ ಹೋದ್ರು ತಹಸೀಲ್ದಾರ್ ಹಾಗೆ ಕಳಿಸ್ಬಿಡೋದು. ಇದು ದೊಡ್ಡ ಒಂದು ಕೆಡಕಾಗಿತ್ತು ಮತ್ತು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ನಮ್ಮ ಇಡೀ ಭೋವಿ ಸಮಾಜಕ್ಕೆ. ಸರ್, ಇನ್ನೊಂದೇನಪ್ಪ ಅಂತ ಈ ತಾರತಮ್ಯ ನಡೆದಿದ್ದು ಕಳೆದ 3 ವರ್ಷಗಳಿಂದ ಅಷ್ಟೇ. ಈ ಮೊದಲು ಎಲ್ಲರಿಗೂ ಜಾತಿ ಅವ್ರವ್ರು ಬೋಯಿ ಕೊಡ್ತಿರು, ಸಂಹಾರ ಕೊಡ್ತಿರು, ಎಲ್ಲರಿಗೂ ಹೋದಂಥ ಜಾತಿಗಳು ಕೊಡ್ತಿರು. ಯಾಕೆ ಈ ತಾರತಮ್ಯ ರಾಜ್ಯ ಸರ್ಕಾರ ಮಾಡ್ತಿದೆಯಾ, ಇಲ್ಲಿನ ಜಿಲ್ಲಾಡಳಿತ ಮಾಡ್ತಿದ್ದಾರೆ, ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ, ಮತ್ತೆ ತಹಸೀಲ್ದಾರ್ ಮಾಡ್ತಿದ್ದಾರೆ? ಇದು ರಾಜ್ಯ ಸರ್ಕಾರದಿಂದ ಮತ್ತೆ ಎಲ್ಲರದು, ಮತ್ತೆ ಮೇನ್ ಅಲ್ಲಿ ಸರ್ಕಾರದಾಗ ಇದ್ದವರೇ ಒಂದು ಏನಾದ್ರು ಫರ್ಮಾನ್ ಹೊಡಿಸಿದ್ರ ಅಥವಾ ಇದು ಲೀಗಲಾಗಿ ನೀವು ನೋಟಿಫಿಕೇಶನ್ ಅಥವಾ ಸುತ್ತೋಲೆ ಕಳ್ಸೋದ್ ಬಳಕನು ಇವ್ರು ಮಾಡಾಕತ್ತಾರ ಒಂದು ಏನಾದ್ರು ಒತ್ತಡ ಇರ್ಬೇಕಲ್ಲ. ಒತ್ತಡ ಇರ್ಲಿಕ್ಕೆ ಇವ್ರು ಸೀದಾ ಕೊಡ್ತಿದ್ರು. ಅವ್ರಿಗೇನೋ ಬೇರೆ ಮಿನಿಸ್ಟರ್ದಾಗಲಿ ಯಾರ್ಯಾರ್ದು ಮಂತ್ರಿಗಳದಾಗಲಿ ಅವ್ರಿಗೆ ಕುಮ್ಮಕ್ಕೈತೆ ಅವ್ರದ್ದು ಹಿಂದೆ. ಅವ್ರು ಸೀದಾ ಈಗ ನೋಡ್ರಿ ನಮ್ಮ ಚಿಕ್ಕ ಸಮಾಜಕ್ಕೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತವ್ರೆ ಉಗ್ರಪ್ಪ ಸರ್. ಆ ಉಗ್ರಪ್ಪ ಸರ್ಗೆ ಸದಕ್ಕೆ ಮೊನ್ನೆ ಧಮಕಿ ಕೊಡ್ರಂತವ್ರು. ಒಡ್ರೆ ಯಾರ್ಯಾರು ಮಂತ್ರಿಗಳು ಇದಾರಲ್ಲ ಅವರು ಧಮಕಿ ಕೊಡ್ರಂತ ಸ್ಟೇಟ್ ಅವರಿಗೆ. ನಿಂದೇನಾದ್ರು ನಿಂದು ವಾಲ್ಮೀಕಿ ಸಮಾಜ ಅಷ್ಟು ಮಾಡ್ಕೊಂಡಿರಪ್ಪ, ಉಳಿಕಿದಕ್ಕೆಲ್ಲ ಭವ್ಯ ಅದು ಇದು ಆಗಲಿ ಕೈ ಹಾಕ್ತಿ ಆ ಥರ ಸೀದಾ ಕೇಳ್ತಾರತ್ತು. ಮತ್ತು ನಮ್ಮದು ಒಂದು ಆದ ಕರ್ತವ್ಯ ಅಥವಾ ನಮ್ಮ ಮೂಲ ಭೋವಿ ಸಂಬಂಧ ಏನು ನಾವು ಹೋರಾಟ ಮಾಡ್ತಾ ಇದ್ದೆವು. ನಮಗೆ ಬೆನ್ನೆಲುಬಾಗಿ ಅವ್ರು ನಿಂತಾಗ, ಉಗ್ರಪ್ಪ ಅವ್ರು ನಿಂತಾಗ ನಾವು ಸದ್ಯಕ್ಕೆ ಇನ್ನು ಅವ್ರ ಕೈ ಪಡಿಸ್ಬೇಕಾಗ್ತದೆ. ಹೀಗಾಗಿ ಇನ್ನು ಮುಂದೆ ಬರೋಂಥ ಸ್ವಲ್ಪ ದಿನಗಳಲ್ಲಿ ರಾಜ್ಯದೊಂದು ಉಗ್ರ ಹೋರಾಟ ಅವರು ಹಮ್ಮಿಕೊಂಡಾರ. ಅದಕ್ಕೆ ನಾವು ಕೂಡ ನಮ್ಮ ಜಿಲ್ಲೆಯ ವತಿಯಿಂದ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಭೋವಿಗಳು ಕೂಡಿಸಿದ್ರೆ ಉಗ್ರಪ್ಪ ಅವರ ಬೆನ್ನೆಲುಬಾಗಿ ನಾವು ನಿಂದ್ರಾಕ ಒಂದು ದೊಡ್ಡ ಹೋರಾಟ ಫ್ರೀಡಮ್ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳೋರಿದ್ದೀವಿ. ಈಗ ಅದಕ್ಕಿನ್ನ ಡೇಟ್ ಫೈನಲ್ ಆಗಿಲ್ಲ. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿಶೇಷ ಶಾಲೆಯಲ್ಲಿ 1ನೇ ತರಗತಿಗೆ ಹೋದಾಕ ನಿಮ್ಮ ಜಾತಿ ಮೆನ್ಷನ್ ಮಾಡಿರ್ತಾರೆ ಪ್ರತಿಯೊಂದು ಮುಖ್ಯಾಧ್ಯಾಪಕರು, ಹೌದಲ್ರಿ? ಈಗ ಅದನ್ನ ಈಗಿನ ತಹಸೀಲ್ದಾರ್ಗಳು ಏನು ಮಾಡತ್ತಾರಪ್ಪ ಅಂತ ನಿಮ್ಮ ಅಪ್ಪನ ಎಲ್ಸಿ ತೊಂಬ, ನಿಮ್ಮ ತಾಯಿ ಎಲ್ಸಿ ತೊಂಬ, ನಿಮ್ಮ ಮುತ್ತನ ಎಲ್ಸಿ ತೊಂಬ ಅಂತಂತಾರ. ಎಷ್ಟೋ ಮಂದಿ ಆಗ್ತದೆ ದಲಿತ ಜನಾಂಗದ ಶಾಲೆ ಕಲ್ತಿಲ್ಲ ಮೊದಲು. ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು? ಸರಿ, ಇದು ಕ್ವಶನ್ ಆಲ್ರೆಡಿ ನಾವೆಲ್ಲ ತೆಗೆದುಬಿಟ್ಟೇವ್ರಿ. ಇದನ್ನು ಈಗ ನೋಡ್ರಿ, ನಮ್ದು ಆಲ್ರೆಡಿ ಕೊಟ್ಟಾರ ಮೊದಲಿನ ಭೋವಿಗಳು. ಈಗ ಏನಾಗದ, ನಮ್ಮ ಸಿ ಕ್ಯಾಟಗರಿ ತೊಗೋಬೇಕಂತ ಮತ್ತೇನಾಯ್ತಲ್ಲ, ಒಳ ಮೀಸಲಾತಿ ಯಾವಾಗ ಬರ್ತಲ್ಲ, ಒಳ ಮೀಸಲಾತಿ ಬಂದಾಗ ತೀರಕ್ಕೆ ಬಂದಾಗ್ಬಿಟ್ಟದು. ಈಗ ನಮ್ಮ ಸಮಾಜದವರು ಎಷ್ಟೋ ಮಂದಿ ಮೊದಲು ಅದು ಜೀವಿತ ಹೊರಗೆ ಅಂತ ಇರ್ತಿತ್ತು, ಅಂದ್ರೆ ಲೈಫ್ ಟೈಮ್ ಮತ್ತೆ ಸರ್ಟಿಫಿಕೇಟ್ ಕೊಡ್ತಿದ್ರು. ನಮ್ಗೆಲ್ಲರೂ ಗೊತ್ತಿದ್ರು. ಆ ಟೈಪ್ ಎಲ್ಲರೂ ಸಾಕಷ್ಟು ಜನ ಸರ್ಟಿಫಿಕೇಟ್ ತೊಗೊಂಡಿದ್ರು. ಅವ್ರಿಗೆ ಅಂಜಿಕೆ ಇರಲಿಲ್ಲ, ಏನೋ ನಮ್ಮ ಲೈಫ್ ಟೈಮ್ ಐತಿ, ಏನೂ ಕೇಳೋದಿಲ್ಲ ಚೆನ್ನಾಗ. ಈಗ ಅದು ಎಲ್ಲಿ ಕನ್ಸಿಡರ್ ಆಗೋದಿಲ್ಲ. ಅದು ಭಾಳಷ್ಟು ಜನರಿಗೆ, ನಮ್ಮ ಮುಗಿದ ಜನರ ನಮ್ಮ ಭೋವಿ ಜನ, ಅವ್ರಿಗೆ ಯಾರು ಭಾಳಷ್ಟು ಜನರಿಗೆ ಅದು ವಿಷಯ ಗೊತ್ತಿಲ್ಲ. ಏನು ಇದು ಒಳ ಮೀಸಲಾತಿ ಒಳಗೆ ಇದು ಬೇಕೇ ಕಂಪಲ್ಸರಿ ಅನ್ನೋದು ಅವ್ರಿಗೆ ತಿಳಿದಿಲ್ಲ. ಈಗ ನಮ್ಮ ಒಳ ಮೀಸಲಾತಿ ಆದ ಬಳಕ ಕ್ಯಾಟಗರಿ ಸಿ ಒಳಗೆ ನಾವು ಭೋವಿ SC ಕಾಸ್ಟ್ ಅಂತ ತೊಗೊಬೇಕಾಗದ. ಅವ್ರು ಒಂದೇ ಧೈರ್ಯದಲ್ಲಿ ಕೂತ್ಬಿಟ್ರೆ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟದ, ಲೈಫ್ ಟೈಮ್ ಅದ. ಅಂದ್ರೆ ಲೈಫ್ ಟೈಮ್ ನಾವು ಸಾಯ್ತಾನ ಇದೇ ಕಾಸ್ಟ್ ಇರ್ತದೆ ಅಂತ ಹೇಳಿದಾರೆ. ಈಗ ಅದು ಎಲ್ಲಿ ಕನ್ಸಿಡರ್ ಆಗಿ ಬರೋದಿಲ್ಲ. ನಮ್ಮ ಭೋವಿ ಸಮಾಜಕ್ಕೆ ನಾವು ಸಾಕಷ್ಟು ವಿಷಯ ಹೇಳಿವಿ, ಎಲ್ಲ ಕಡೆ ಮೀಟಿಂಗ್ ಮಾಡಿ ಪ್ರತಿಯೊಂದು ಹಳ್ಳಿ ಹೇಳಿವು, ತಾಲೂಕಿಗೂ ಜಿಲ್ಲಾ ಮಟ್ಟಕ್ಕೂ ಈ ಥರ ಮಾಡ್ಬೋದು. ನಾವು ಇಡೀ ರಾಜ್ಯದಾಗ ಎಲ್ಲರೂ ನಾವು ಅವೇರ್ನೆಸ್ ಮಾಡೋಂಥ ಕೆಲಸಗಳನ್ನ ಈಗಾಗಲೇ ಮಾಡಿದ್ದೀವಿ. ಮತ್ತು ಉಗ್ರಪ್ಪನವರು ಹೋರಾಟದ ಜೊತೆಗೆ ನಾವು ಕೂಡ್ಕೊಂಡಿಸಿದ್ರೆ ಸಾಕಷ್ಟು ಜಾಸ್ತಿ ಮುಖ್ಯಮಂತ್ರಿಗಳಿಗಾಗಲಿ, ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಿಗಾಗಲಿ, ಇಂಥವ್ರಿಗೆ ಎಲ್ಲರಿಗೂ ನಾವು ಮನವಿಯನ್ನು ಆಲ್ರೆಡಿ ಕೊಟ್ಟಿದ್ದೆವು. ಆದರೆ ನಮ್ಮ ಭೋವಿ ಸಮಾಜ ಬಿಜಾಪುರ ಡಿಸ್ಟ್ರಿಕ್ಕಿನಿಂದ ಇನ್ನೂ ಒಮ್ಮೆನೂ ನಾವು ನಮ್ಮ ಏನು DC ಸಾಹೇಬರಿಗೆ ಮನವಿ ಕೊಡೋಂಥ ಕೆಲಸ ಮಾಡಿದ್ದಿಲ್ಲ. ಈಗ ಎದಕ್ಕೆ ಮಾಡಾಕತ್ತೀವಿ, ಸರಳ ಕೊಡಾಕತ್ತಾರಂತ ತಿಳಿದಿದ್ದೇವೆ ನಾವು. ಯಾಕಂದ್ರೆ DC ಅವರು ಒಂದು ಸರ್ತಿ ನಾವು ಬಂದಾಗ ಹೇಳಿದ್ರು, ಒಂದು 4-5 ಜನ ತಕ್ಕೊಂಡಿದ್ದೀವಿ ನಾವು. ಮತ್ತು ಮುಂದೆ ಬೇರೆಯವ್ರು ಹೋದಾಗ ಸಮಸ್ಯೆ ಬರಾಕತ್ತ ನಮ್ಗೆ ಹೇಳಾಕತ್ರು ಫೋನ್ ಮಾಡಿ, ಇಲ್ಲ ನಾವು ಹೋಲಾಕಾಗಿನೂ ಅಲ್ಲ, ನೀವು ಒಡ್ರ ಸಮಾಜದವ್ರು ಅಧ್ಯಕ್ಷರದ ಲೆಟರ್ ತೊಗೊಂಬರಿ, ಆ ಲೆಟರ್ ಪ್ಯಾಡ್ನ ಬರ್ಸೊಂಬರಿ, ನಾವು ಈ ಭೋವಿ ಬರೋದಿಲ್ಲ, ಇದು ಕೊಡಕ್ಕೆ ಬರೋದಿಲ್ಲ, ಈ ಒರಿಜಿನಲ್ ಭೋವಿ ಅಲ್ಲ, ನೀವು ಒಡ್ರ ಗಟ್ಟೆ ಕೊಡಕ್ಕೆ ಬರ್ತದೆ, ಈ ಥರ ಎಲ್ಲ ಕ್ವಶನ್ದು ಯಾರು ಸರ್ಕಾರ ಆಗಲಿ ಸಂಬಂಧಪಟ್ಟಂಥ ಅಧಿಕಾರ ಎಲ್ಲ ಹಾಕ್ಲಾಕತ್ತಾರಂತ. ನಾವು ಮತ್ತೆ ಅವಾಗ ಚುರುಕತ್ತು ನಾವೇನೋ ಹೇಳಿದೆವು DC ಸಾಹೇಬ್ರಿಗೆ, ಯಾರೇ ಆಗಲಿ ಭೋವಿ ಸರ್ಟಿಫಿಕೇಟ್ BHO VIH ಹೋದ್ರೆ ಕೊಡ್ತಾರಂತ ಸುಮ್ಮಿದ್ವಿ. ಅದು ಕೊಡ್ಲಾರ್ದಕ್ಕೆ ಇವತ್ತೇನಾಯಿತು, ಇಡೀ ಡಿಸ್ಟಿಕ್ದಾಗ ನಾವು ಎಲ್ಲರಿಗೆ ಭೋವಿಗಳಿಗೆ ಅವೇರ್ನೆಸ್ ತಂದು ಎಲ್ಲರೂ ಇಲ್ಲಿ ಕೂಡ ಒಂದು DC ಸಾಹೇಬರಿಗೆ ಮನವಿ ಕೊಡೋನು. ಇನ್ನು ಮುಂದಿನ ಬರಮಾನಂಥ ದಿನಗಳೊಳಗೆ ಯಾರೇ ಭೋವಿ ಅಂತ ಬಂದ್ರು ಅವ್ರಿಗೆ ಏನೂ ಕ್ವಶನ್ ಹಾಕ್ಬಾರ್ದು. ಅವ್ರು ಅವ್ರದ್ದೇನದ ಕಾನೂನಾತ್ಮಕವಾಗಿ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಳ್ಳಿ. ಆ ಸರ್ಟಿಫಿಕೇಟ್ ಮೂಲವಾಗಿ ನಮ್ಗೆ ಐತೆ ನಮ್ಮ LC ಇರ್ತೋತಾರೆ, LC ಒಳಗೆ ಐತೆ ಸೀದಾ BHO VIH ಐತಿ, ಹಿಂದೂ ಭೋವಿ ಐತು, SC ಅಂತೂ ಕೊಟ್ಟರ. ಮತ್ತು ನಾವಾದರೂ ಶಾಲಾ ದಾಖಲಾತಿ ಎಷ್ಟೋ ಮಂದಿ ನಾವು ಸ್ಕಾಲರ್ಶಿಪ್ ತೊಗೊಂಡಂತವ್ರದೇವು. ಅದನ್ನೆಲ್ಲ ಇದ್ರು ಈ ಒಳ ಮೀಸಲಾತಿ ಸಂಬಂಧ ಕ್ಯಾನ್ಸಲ್ ಮಾಡಕತ್ತಿದ್ರು. ಅವನ್ನೆಲ್ಲ ಪ್ರೂಫಾಗಿ ನಾವು ಹಚ್ಚಿ ಕೊಟ್ಟೆವು, ಗೆಜೆಟ್ ಕಾಪಿನೂ ಕೊಟ್ಟೆವು. ಇವತ್ತು ಕೂಡ ಸ್ವಲ್ಪ ಹೊತ್ತಿನಾಗ DC ಸಾಹೇಬ್ರು ಬರ್ತಾರೆ, ಅವ್ರಿಗೆ ಕೂಡ ನಾವು ಮನವರಿಕೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ನಮ್ಮ ಜಿಲ್ಲೆಯನ್ನು ಹೋರಾಟವನ್ನು ಇಟ್ಕೊಂಡೆವು.
ನಮ್ಮ ಜಿಲ್ಲಾ ಭೋವಿ ಸಮಾಜ ವತಿಯಿಂದ ಈಗ ನಾವು ಜಿಲ್ಲಾಧ್ಯಕ್ಷರಾಗಿ ಅವರಿಗೊಂದು ಎಲ್ಲ ಭೋವಿಗಳ ಪರವಾಗಿ ಅವರಿಗೊಂದು ಮೆಮೊರಾಂಡಮ್ ಕೊಡೋರಿದ್ದೇವೆ. ಸರ್ ನಿಮ್ಮ ಹೆಸರು? ಮಹೇಶ್ ಒಡೆಯರ್, ಭೋವಿ ಸಮಾಜ ಜಿಲ್ಲಾಧ್ಯಕ್ಷ. ಥ್ಯಾಂಕ್ಸ್. ಡೇಟ್ ಫೈನಲೈಸ್ ಆಗಬೇಕು ಅಷ್ಟೇ ಸರ್. ಈಗ ನಾವು ಇಡೀ ಜಿಲ್ಲಾದಿಂದ ಹೊಂಟೇವೆ ಸರ್, ಹೆಣ್ಣು ಬಂದು ಒಟ್ಟು ಕೂಡ ಹೊಂಟೇವೆ. ಅದಕ್ಕೆ ಇಲ್ಲ ನಿಮ್ಮ ಜಿಲ್ಲಾಧ್ಯಕ್ಷನ ಸಿಗ್ನೇಚರ್ ತೊಗೊಂಬರ್ರಿ, ಅವ್ರ ಲೆಟರ್ ಹೆಡ್ ತೊಗೊಂಬರ್ರಿ, ನಿಮ್ಗೆ ಕೊಡಕ್ಕೆ ಬರೋಲ್ಲ. ಈಗಾಗಲೇ ಕಾಲೇಜ್ ಸ್ಟಾರ್ಟ್ ಆಗಿದೆ ಸರ್. ಇವ್ರದ್ದೆಲ್ಲ ಫೀಸ್ ಸಿಕ್ಕಾಪಟ್ಟೆ ಹೇಕದು ಏನೇನಾಗೆ ಮೆಡಿಕಲ್ ಹೊಂಟ್ರೆ ಇವ್ರು ಲಕ್ಷ ಇರಲಿಕ್ಕೆ. ಸೊ ಅದನ್ನು ಒಟ್ಟು ಈಗ ಕಾಸ್ಟ್ ಕೊಟ್ಟರೆ ಅದನ್ನು ಕಟ್ ಆಫ್ ಹಾಕೋದು ಸರ್. ಎಲ್ಲ ಸ್ಟೇಟ್ ಇದ್ದರೆ ಒಂದು 15-20 ಸಾವಿರ ಒಂದು 40 ತನಕ ಕಟ್ ಹಾಕೋದು. ಯಾವುದೂ ಫೆಸಿಲಿಟಿ ಸಿಗಲ್ಲ ಸರ್. ಈ ತೊಂದರೆ ಮಾಡಿದ್ದಕ್ಕೆ ಮತ್ತು PPO ಅಂತ ತಗೋರಂತಾರೆ, ಅದು ರದ್ದು ಆಗ್ಬೇಕು ಸರ್. ಯಾಕಂದ್ರೆ ಈಗ ಇಮಿಡಿಯೇಟ್ ಬೇಕಾಗಿದ್ದರಿಂದ ಅದು PPO ಅಂತಂದ್ರೆ ಸುಮಾರು ಪ್ರೊಸೀಜರ್ ಲಾಂಗ್ ಆಗ್ತದೆ. ಆ ಸರ್ಟಿಫಿಕೇಟ್ ಕೊಡೋಕೆ ಅದು ಕೊಡದೇ ಸಿಗಲಿಕ್ಕೆ ಮತ್ತು ಈಗ ಇವರಿಗೆ ಏನು ಬೆನಿಫಿಟ್ ಸಿಗೋದಿಲ್ಲ. ಇದು ತೊಂದರೆ ಆಗಿಸಿಂದ ಇಡೀ ಸಮಾಜ ಹೆಣ್ಮಕ್ಳು ಹಿರಿಯರು ಇದು ಬರೀ ಬಿಜಾಪುರ ಡಿಸ್ಟಿಕ್ ಫಸ್ಟ್ ಟೈಮ್ ಕೊಡತ್ತೇವೆ ಸರ್. ಈಗ ಡಿಸ್ಟಿಕ್ದಾಗ ಎಲ್ಲ ಸಾಕಷ್ಟು ಅದಾವ್ರಿ. ನಾವೀಗ ನಗರ ಬಗ್ಗೆ ಕೊಟ್ಟೇವೆ. ಈ ಬರೀ ಬಿಜಾಪುರ ನಗರದಿಂದ ಈಗ ಮುಂದೆ ಜಿಲ್ಲಾದಿಂದ ಸಂತೆಯಿಂದ ಬೆಂಗಳೂರದಾಗ ಫ್ರೀಡಮ್ ಪಾರ್ಕ್ದಾಗ ದೊಡ್ಡ ಪ್ರಮಾಣದಾಗ ಹೋರಾಟ. ಭೋವಿ 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 ಸಮಾಜಕ್ಕೆ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಮ್ಮೆಲ್ಲ ಮೂರು ಭೋವಿಗಳಿಗೆ ವಿಷಯ ತಿಳಿದಿರುವ ಹಾಗೆ ನಮ್ಮ ಸಮಾಜವನ್ನು ಹೈಜಾಕ್ ಮಾಡಿ ಬೇರೆ ಸಮಾಜದವರು ತಾವೇ ಮೂರು ಭೋವಿ ಅನ್ನೋದಂತ ಅದು ಏನು ಪೋಸ್ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಒಂದು ಒಡ್ಡರ ಸಮಾಜದ ಏನು ಕೆಲವೊಂದು ಮಿನಿಸ್ಟರ್ಗಳಿದ್ದಾರೆ, ಅವ್ರು ಮೂಲವಾಗಿ ಭೋವಿನೇ ಅಲ್ಲ, ಅವ್ರದ್ದು ಒಡ್ಡರ ಜನಾಂಗ. ಈಗಾಗಲೇ ನಮ್ಗೆ ಸ್ಟೇಟ್ ಗೌರ್ಮೆಂಟ್ದಾಗಲಿ ಸೆಂಟ್ರಲ್ ಗೌರ್ಮೆಂಟ್ದಾಗಲಿ ಸುತ್ತೋಲೆಗಳು ಬಂದಾವೆ. ನಮಗಷ್ಟೇ ಅಲ್ಲ, ಸರ್ಕಾರದಿಂದ ಸುತ್ತೋಲೆಗಳು ಎಲ್ಲ DC ಬಂದಾವೆ, ಎಲ್ಲ ಕಡೆಗೂ ಬಂದಾವೆ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದವ, ರಾಜ್ಯ ಸರ್ಕಾರದಿಂದ ದರವೊಂದು DC ಒಳಗೂ ಬಂದವು. ಇಷ್ಟೆಲ್ಲ ಬರ್ಲಾಕಾಗಿ ಅಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಮಾಡೋದ ಗೆಜೆಟ್ ಒಳಗೆ. ಭೋವಿ BHOVI ಭೋವಿ ಅಂತ ಏನು ಬರ್ತಾರೆ ಅವರಿಗೆ ನೀವು ಏನು ತೊಂದರೆ ಮಾಡಲಾರದೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಅಂತ ಎಲ್ಲ ರಾಜ್ಯ ಸರ್ಕಾರದಿಂದ ಅದು ಸುತ್ತೋಲೆ ಹೊರಡಾಗಿದೆ. ಈಗಾಗಲೇ DC ಇಲ್ಲಿ ಬಂದ ತಕ್ಷಣ ಅವರು ಇಲ್ಲಿ ರಾಜ್ಯ ಸರ್ಕಾರದಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಆ ಕಾಂಗ್ರೆಸ್ ಗೌರ್ಮೆಂಟ್ದಾಗ ಆ ಒಡ್ಡರ ಸಮಾಜದ ಕೆಲವೊಬ್ರು ಹಿರಿಯರು ಮಂತ್ರಿ ಸ್ಥಾನದಾಗ ಇದ್ದಿದ್ದಕ್ಕೆ ಅವರೊಂದು ಧಮಕಿಲಿಂದಲೇ ಆಗಲಿ, ಅವರೊಂದು ಏನಂತಾರ ದಬ್ಬಾಳಿಕೆ ತಂದಿಂದಾಗಲಿ ಇಲ್ಲಿ DC ತಹಸೀಲ್ದಾರ್ ಆಗಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ, ಸರ್ಕಲ್ಗಳಾಗಲಿ ಯಾರು ನಮ್ಮ ಭೂಮಿ ಅಂತ ಯಾರಾದ್ರೂ ಸರ್ಟಿಫಿಕೇಟ್ ತೊಗೊಂಡು ಹೋದ್ರೆ ನಿಮ್ಮದು ಬರೋದಿಲ್ಲ, ನೀವು ಆ ಜಿಲ್ಲಾಧ್ಯಕ್ಷರದ್ದು ಒಡ್ಡರ ಸಮಾಜದ ಜಿಲ್ಲಾಧ್ಯಕ್ಷರ ಲೆಟರ್ ತೊಗೊಂಬರ್ರಿ, ಆ ಥರ ಎಲ್ಲ ರಿಪ್ಲೈ ಮಾಡಿ ಸಾಕಷ್ಟು ಜನಕ್ಕೆ ಕಳಿಸಿದ್ರೆ ನಮ್ಗೆ ಗೊತ್ತಾಗಲ್ಲ. ಅದು ಅಲ್ಲದೆ ನಮ್ಮ ಭೋಯಿ ಸಮಾಜದವ್ರು ಯಾವ ನಾವು ಬೇರೆ ಕಾಸ್ಟ್ಗೆ ಏನೂ ಅಪ್ಲೈ ಹಾಕ್ಲಾರ್ದೆ ಕೆಲವು ನಮ್ಮಲ್ಲಿ ಅದಾರೆ ಇಲ್ಲೇ ಮುದ್ದು ಭೋಯಿ ಅಂತ ಅವ್ರು ಕೂಡ ಒಡ್ಡರ ಸಮಾಜ ಅಂತ ಬಂದ್ಬಿಡ್ತದೆ. ಅವ್ರ ಕಾಸ್ಟ್ನಾಗ ಒಡ್ಡರತ್ ಬಂದ್ಬಿಟ್ಟದ ಆಲ್ರೆಡಿ. ನಾವು ಅದನ್ನು ಕೂಡ ಈಗ ಒಂದು ಚರ್ಚೆ ಮುಖಾಂತರ ಎಲ್ಲರೂ ಗಮನಕ್ಕೆ ಸೆಳೆದಾಗ ನಾವು ಅವ್ರ ಮ್ಯಾಗ ಕೇಸ್ ಹಾಕಂತ ಒಂದು ವ್ಯವಸ್ಥೆ ಐತೆ ನಮ್ಮ ಹತ್ರ. ಅದನ್ನು ಕೂಡ ನಾವು ತಯಾರಿಯಲ್ಲಿ ಇಟ್ಕೊಂಡಿದ್ದೆವು. ಕೆಲವೊಂದು ಜನಕ್ಕೆ ನಾವು DC ಹತ್ರ ಈಗ ನಾನು ಸದ್ಯಕ್ಕೆ ಮೊನ್ನೆ DC ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ನಾನೆಲ್ಲ ಗೆಜೆಟ್ ಕಾಪಿ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಆಗಿದ್ದು ಗೆಜೆಟ್ ಕಾಪಿ, ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಆಗಿದ್ದು ಗೆಜೆಟ್ ಕಾಪಿ, ಪ್ಲಸ್ ಈಗ ನಮ್ಮ ತಂದೆಯವ್ರದ್ದೇ ಎಕ್ಸಾಂಪಲ್ ತೋರಿ ಅವ್ರದ್ದೊಂದು ಗೌರ್ಮೆಂಟ್ ರೆಕಾರ್ಡ್ ಒಳಗೆ ಭೋವಿ ಎತ್ತಿದ್ದು ಅದು SC